ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಅನ್ನೋದು ಹಲವರಿಗೆ ನೇಮು ಫೇಮು ತಂದ್ಕೊಟ್ರೆ ಇನ್ನೂ ಹಲವರಿಗೆ ಜೇಬು ತುಂಬಿಸುತ್ತೆ. ಎಲ್ಲೋ ಇದ್ದವರನ್ನ ಇನ್ನೆಲ್ಲಿಗೋ ತಂದು ನಿಲ್ಸುತ್ತೆ. ದೊಡ್ಡ ಸ್ಟಾರ್ಸ್ಗಳಿಗೂ ಸಿಗದಂತಹ ನೇಮು ಫೇಮು ಇದೊಂದು ಕಾರ್ಯಕ್ರಮದ ಮೂಲಕ ಸಿಗುವಂತಾಗುತ್ತೆ. ಆದ್ರೆ ಈ ಬಾರಿ ಗಿಲ್ಲಿ ಪಾಲಿಗೆ ಬದುಕನ್ನೇ ಬದಲಿಸಿದೆ. ಈ ಬಿಗ್ ಬಾಸ್ನಿಂದ ಅತಿ ಹೆಚ್ಚು ಒಳಿತನ್ನ ಕಂಡವರು ಅಂದ್ರೆ ಇಬ್ರು ಸ್ಪರ್ಧಿಗಳು. ಒಂದು ಗಿಲ್ಲಿ, ಮತ್ತೊಂದು ಡ್ರೋನ್ ಪ್ರತಾಪ್. ಇವರಿಬ್ಬರ ಪಾಲಿಗೆ ಈ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ಎಂದು ಮರೆಯುವಂತಿಲ್ಲ. ಡ್ರೋನ್ ಪ್ರತಾಪ್ ಬಗ್ಗೆ ಮೊದಲಿದ್ದ ಒಪಿನಿಯನ್ನೇ ಬೇರೆ. ಡ್ರೋನ್ ಪ್ರತಾಪ್ ಅವರನ್ನ ಕಾಗೆ ಪ್ರತಾಪ್ ಅಂದಿದ್ರು. ಬಂಡಲ್ ಪ್ರತಾಪ್, ಹೇಳೋದೆಲ್ಲ ಸುಳ್ಳು, ಡ್ರೋನ್ ಹಾರಿಸ್ತೀನಿ ಅಂತ ಕಾಗೆ ಹಾರಿಸಿದ್ರು. ಜನರಿಗೆ ಮಂಕು ಬೂದಿ ಎರಚಿ ಲಕ್ಷ ಲಕ್ಷ ಹಣ ಮಾಡ್ಕೊಂಡ್ರು. ಈತನೊಬ್ಬ ಕಳ್ಳ ಸುಳ್ಳ ಅಂತ ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ರು. ಜನರಿಗೆ ಮೋಸ ಮಾಡಿ ಲಕ್ಷ ಲಕ್ಷ ಹಣ ಮಾಡಿದ್ದಾನೆ ಅಂತ ತುಂಬಾ ಜನ ನೆಗೆಟಿವ್ ಕಮೆಂಟ್ ಮಾಡ್ತಾ ಇದ್ರು. ಲಕ್ಷ ಲಕ್ಷ ಯಾರಿಗ್ ಮೋಸ ಮಾಡಿದ್ದ ಅನ್ನೋದನ್ನ ಮಾತ್ರ ಯಾರೊಬ್ರು ಹೇಳಿರ್ಲಿಲ್ಲ. ಲಕ್ಷ ಲಕ್ಷ ಕಳ್ಕೊಂಡವರು ಕೂಡ ಜನರ ಮುಂದೆ ಬಂದು ಮಾತನಾಡೋ ಕೆಲಸ ಮಾಡಿರ್ಲಿಲ್ಲ. ಆದ್ರೂ ಜನರ ನಿಂದನೆ ಮಾತ್ರ ನಿಂತಿರ್ಲಿಲ್ಲ. ಹೀಗಾಗಿ ಪ್ರತಾಪ್ ಏನೇ ಮಾಡಿದ್ರು ಇದೆಲ್ಲ ನಾಟಕ, ಬೂಟಾಟಿಕೆ ಅನ್ನೋರೇ ಜಾಸ್ತಿ ಆಗಿದ್ರು. ಇಡೀ ಜನ್ಮದಲ್ಲಿ ಡ್ರೋನ್ ಪ್ರತಾಪ್ಗೆ ಕನ್ನಡಿಗರ ಪ್ರೀತಿ ಸಿಗಲ್ವೇನೋ ಅನ್ನೋ ಹಂತಕ್ಕೆ ಹೋಗಿದ್ದಾಗ ಅವರ ಬದುಕನ್ನೇ ಬದಲಿಸಿದ್ದು ಬಿಗ್ ಬಾಸ್. ಡ್ರೋನ್ ಪ್ರತಾಪ್ ಬಿಗ್ ಬಾಸ್ಗೆ ಬಂದ ಮೇಲೆ ಅವರ ಬಗ್ಗೆ ಮಾತನಾಡಿದವರೇ ಅಯ್ಯೋ ಪಾಪ ಅನ್ನೋದಕ್ಕೆ ಶುರು ಮಾಡಿದ್ರು. ಪ್ರತಾಪ್ ಬಗ್ಗೆ ಮಮ್ಮಲ ಮರುಗೋದಕ್ಕೆ ಶುರು ಮಾಡಿದ್ರು. ಮನೆ ಮಗ ಅನ್ನೋ ರೀತಿ ಪ್ರೀತಿ ಕೊಡೋದಕ್ಕೆ ಶುರು ಮಾಡಿದ್ರು. ಯಾರು ಪ್ರತಾಪ್ ಬಗ್ಗೆ ಮಾತನಾಡ್ತಾ ಇದ್ರು ಅವರೇ ಡ್ರೋನ್ ಪ್ರತಾಪ್ಗೆ ವೋಟ್ ಹಾಕಿ ಗೆಲ್ಲಿಸಿ ಅನ್ನೋ ಹಂತಕ್ಕೆ ಬಂದಿದ್ರು. ಇದೆಲ್ಲ ಸಾಧ್ಯವಾಗಿದ್ದು ಇದೇ ಬಿಗ್ ಬಾಸ್ ನಿಂದ. ಇವತ್ತು ಚೀನಾದಲ್ಲಿ ಹೋಗಿ ಏನೇನೋ ಆವಿಷ್ಕಾರ ಮಾಡ್ತಾ ಇದ್ದಾರೆ. ಚೀನಾದ ಹಲವು ಕಂಪನಿಗಳ ಓನರ್ಗಳ ಜೊತೆ ತಮ್ಮ ಡ್ರೋನ್ ಬಗ್ಗೆ ಮಾಹಿತಿ ಕೊಡೋ ಕೆಲಸ ಮಾಡ್ತಿದ್ದಾರೆ. ಆತ್ಮೀಯರೇ, ಇನ್ನು ಗಿಲ್ಲಿಗೂ ದೊಡ್ಡ ಭವಿಷ್ಯ ಕೊಟ್ಟಿದ್ದು ಇದೇ ಬಿಗ್ ಬಾಸ್. ಗಿಲ್ಲಿ ನಟ ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲು 4-5 ರಿಯಾಲಿಟಿ ಶೋ ಮಾಡಿದ್ರು. ಆದ್ರೆ ಒಂದೇ ಒಂದು ರಿಯಾಲಿಟಿ ಶೋನಲ್ಲೂ ಗೆದ್ದಿರ್ಲಿಲ್ಲ. ಗೆಲುವು ಅನ್ನೋದು ನನ್ನ ಹಣೆ ಬರಹದಲ್ಲೇ ಇಲ್ವೇನೋ ಅನ್ನೋ ಹಂತಕ್ಕೆ ಹೋಗಿದ್ದ ಗಿಲ್ಲಿಗೆ ದೊಡ್ಡ ಗೆಲುವು ಕೊಟ್ಟಿದ್ದು ಇದೇ ಬಿಗ್ ಬಾಸ್. ಬರೀ ಗೆಲುವಷ್ಟೇ ಅಲ್ಲ, ಕೋಟಿ ಲೆಕ್ಕದಲ್ಲಿ ಹಣ ನೋಡುವಂತೆ ಮಾಡಿದ್ದು ಕೂಡ ಇದೇ ಬಿಗ್ ಬಾಸ್. ಇವತ್ತು ಗಿಲ್ಲಿ ಏನಿಲ್ಲ ಅಂದ್ರು ಕೋಟಿ ಹತ್ತಿರ ಇದ್ದಾರೆ. ಒಂದೇ ಒಂದು ದಿನವೂ ಫ್ರೀಯಾಗಿ ಕೂತ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಬ್ಯುಸಿ ಆಗಿದ್ದಾರೆ. ಇಂಥ ಹೊತ್ತಲ್ಲೇ ಗಿಲ್ಲಿ ಮದುವೆ ಬಗ್ಗೆ ಅವರ ತಂದೆ ತಾಯಿ ಮಾತನಾಡಿದ್ದಾರೆ. ಗಿಲ್ಲಿ ಮದುವೆ ಬಗ್ಗೆ ಮಾಧ್ಯಮದವರು ಕೇಳ್ತಾ ಇರೋ ಪ್ರಶ್ನೆಗೆ ಗಿಲ್ಲಿ ತಂದೆ ಮನಬಿಚ್ಚಿ ಮಾತನಾಡಿದ್ದಾರೆ. ಗಿಲ್ಲಿ ಮದುವೆ ಯಾವಾಗ ಅನ್ನೋ ಪ್ರಶ್ನೆಗೆ ಉತ್ತರಿಸಿರೋ ತಂದೆ ತಾಯಿ, ಅದು ಅವನ ಇಷ್ಟ, ಅವನಿಗೆ ಯಾವಾಗ ಇಷ್ಟ ಆಗುತ್ತೋ ಆಗ್ಲೇ ಮದುವೆ ಮಾಡ್ತೀವಿ, ಈ ವಿಷಯದಲ್ಲಿ ನಾವ್ಯಾರೂ ಬಲವಂತ ಮಾಡಲ್ಲ ಅಂದಿದ್ದಾರೆ. ಹಾಗೆ ಹುಡುಗಿ ಏನಾದ್ರೂ ನೋಡಿದ್ದೀರಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ್ದು, ಇನ್ನು ಯಾವುದೇ ಹುಡುಗಿ ನೋಡಿಲ್ಲ, ಅವನಿಗೆ ಯಾವ ಹುಡುಗಿ ಇಷ್ಟನೋ ಆ ಹುಡುಗಿ ಜೊತೆಗೆ ಮದುವೆ ಮಾಡ್ತೀವಿ, ಇದರಲ್ಲಿ ನಮ್ಮ ಬಲವಂತ ಇಲ್ಲ ಅಂದಿದ್ದಾರೆ. ಅಷ್ಟೇ ಅಲ್ಲ, ಕಾವ್ಯಾರನ್ನ ಸೊಸೆ ಮಾಡ್ಕೊಳ್ತೀರಾ ಅಂತ ಕೇಳಿದ್ದಕ್ಕೂ ತುಂಬಾ ಓಪನ್ ಆಗಿ ಮಾತನಾಡಿದ್ದಾರೆ. ಅವರು ಒಪ್ಪಬೇಕು, ಅವರು ಒಪ್ಪಿದ್ರೆ ಮದುವೆ ಮಾಡ್ಕೊಳ್ತೀವಿ, ಇದರಲ್ಲಿ ಅವರ ಇಷ್ಟವೇ ಮುಖ್ಯ ಆಗುತ್ತೆ ಅಂದಿದ್ದಾರೆ. ಆದ್ರೆ ಗಿಲ್ಲಿ ಕಾವ್ಯ ಮಧ್ಯೆ ಇರೋದು ಸ್ನೇಹ ಹೊರತು ಪ್ರೀತಿಯಲ್ಲ. ಮದುವೆ ಅನ್ನೋದರ ಬಗ್ಗೆ ನಾವು ಯಾವತ್ತೂ ಕನ್ಸ್ಮನ್ಸಲ್ಲೂ ಯೋಚನೆ ಮಾಡಿಲ್ಲ ಅಂತ ಕಾವ್ಯ ಹಲವು ಬಾರಿ ಹೇಳಿದ್ದಾರೆ. ಇದು ಗಿಲ್ಲಿಗೂ ಚೆನ್ನಾಗಿ ಗೊತ್ತಿದೆ. ಕಾವ್ಯ ಕೇವಲ ಸ್ನೇಹಿತೆ ಹೊರತು ಬೇರೇನೂ ಅಲ್ಲ ಅನ್ನೋದು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.